ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಸ್ವರ್ಗಾಧಿಪತಿಯಾದಂತಹ ಇಂದ್ರನು ಶ್ರೀಕೃಷ್ಣನಿಗೆ ಸಲ್ಲಿಸಿದ ಪ್ರಾರ್ಥನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಗೋವರ್ಧನ ಗಿರಿಯನ್ನು ಎತ್ತಿ ಶ್ರೀಕೃಷ್ಣನು ವೃಂದಾವನ ನಿವಾಸಿಗಳನ್ನು ಭೀಕರ ಮಳೆಯಿಂದ ರಕ್ಷಿಸಿದನು. ಭಗವಾನ್ ಶ್ರೀಕೃಷ್ಣನೇ ದೇವೋತ್ತಮ ಪರಮಪುರುಷ ಎಂದು ಮನಗಂಡಂತಹ ಇಂದ್ರನು ತಾನು ಮಾಡಿದ ತಪ್ಪಿಗಾಗಿ ಕ್ಷಮೆ ಯಾಚಿಸಲು ಶ್ರೀಕೃಷ್ಣನ ಬಳಿಗೆ ಬಂದನು. ಇಂದ್ರನು ಜನರಹಿತವಾದ ಒಂದು ಸ್ಥಳದಲ್ಲಿ ಶ್ರೀಕೃಷ್ಣನ ಮುಂದೆ ಕಳ್ಳನಂತೆ ಕಾಣಿಸಿಕೊಂಡನು. ಇಂದ್ರನು ಕೂಡಲೇ ಶ್ರೀಕೃಷ್ಣನ ಚರಣಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು. ಶ್ರೀಕೃಷ್ಣನು ಇಂದ್ರನ ಒಡೆಯನಾದ್ದರಿಂದ ಇಂದ್ರನಿಗೆ ಕೃಷ್ಣನ ಉನ್ನತ ಸ್ಥಾನದ ಅರಿವಿತ್ತು. ಆದರೆ ಕೃಷ್ಣನು ಭೂಮಿಗಿಳಿದು ಬಂದು ವೃಂದಾವನದಲ್ಲಿ ಗೋಪಾಲಕರ ನಡುವೆ ವಾಸ ಮಾಡುತ್ತಾನೆ ಎನ್ನುವುದನ್ನು ನಂಬಲು ಸಾಧ್ಯವಾಗಲಿಲ್ಲ. ಕೃಷ್ಣನು ಇಂದ್ರನ ಅಧಿಕಾರವನ್ನು ಧಿಕ್ಕರಿಸಿದಾಗ ಈ ವಿಶ್ವದಲ್ಲಿ ತಾನೇ ಪರಮಪ್ರಭು ಮತ್ತು ಶಕ್ತಿಯಲ್ಲಿ ತನಗೆ ಸಮಾನರಾದವರು ಯಾರೂ ಇಲ್ಲ ಎಂದು ಭಾವಿಸಿದ್ದ ಇಂದ್ರನಿಗೆ ಕೋಪ ಬಂದಿತು. ಆದರೆ ಈ ಘಟನೆಯ ನಂತರ ಅವನ ಹುಸಿ ಪ್ರತಿಷ್ಠೆಯು ನಾಶವಾಯಿತು. ತನ್ನ ಅಧೀನ ಸ್ಥಾನದ ಅರಿವಾಗಿ ಅವನು ಕೈ ಮುಗಿದುಕೊಂಡು ಶ್ರೀಕೃಷ್ಣನ ಮುಂದೆ ಕಾಣಿಸಿಕೊಂಡನು ಮತ್ತು ಪ್ರಾರ್ಥನೆ ಮಾಡಿದನು. ನನ್ನ ಪ್ರೀತಿಯ ಪ್ರಭುವೆ, ಹುಸಿ ಪ್ರತಿಷ್ಠೆಯಿಂದ ಬೀಗುತ್ತಾ ಗೋಪಾಲಕರು ಇಂದ್ರಯಜ್ಞವನ್ನು ಮಾಡಲು ಅವಕಾಶ ಕೊಡದೆ ನೀನು ನನ್ನ ವಿಷಯದಲ್ಲಿ ಅಪರಾಧ ಮಾಡಿದೆ. ಯಜ್ಞಕ್ಕೆ ಸಿದ್ಧ ಮಾಡಿದ್ದ ಕಾಣಿಕೆಗಳನ್ನು ನೀನೇ ಪಡೆದುಕೊಳ್ಳಲು ಅಪೇಕ್ಷಿಸಿದೆ ಎಂದು ನಾನು ಯೋಚಿಸಿದೆ. ಗೋವರ್ಧನ ಯಜ್ಞದ ಹೆಸರಿನಲ್ಲಿ ಸಂಪಾದನೆಯಲ್ಲಿ ನನ್ನ ಭಾಗವನ್ನು ನೀನೇ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ನಾನು ಭಾವಿಸಿದೆ. ಆದ್ದರಿಂದ ನಾನು ನಿನ್ನ ನಿಲುವನ್ನು ತಪ್ಪಾಗಿ ಭಾವಿಸಿದೆ. ನೀನು ಪರಮಪ್ರಭು, ದೇವೋತ್ತಮ ಪರಮಪುರುಷ ಮತ್ತು ಎಲ್ಲ ಭೌತಿಕ ಗುಣಗಳನ್ನು ಮೀರಿದ್ದೀಯಾ ಎನ್ನುವುದನ್ನು ಈಗ ನಿನ್ನ ಕೃಪೆಯಿಂದ ಅರ್ಥ ಮಾಡಿಕೊಂಡಿದ್ದೇನೆ. ಸಾತ್ವಿಕ ಗುಣಕ್ಕೆ ಅತೀತವಾಗಿರುವ ವಿಶುದ್ಧ ಸತ್ವದಲ್ಲಿ ನಿನ್ನ ಅಲೌಕಿಕ ಸ್ಥಾನವಿದೆ. ನಿನ್ನ ಅಲೌಕಿಕ ವಾಸಸ್ಥಾನವು ಭೌತಿಕ ಗುಣಗಳ ಕ್ಷೋಭೆಯನ್ನು ಮೀರಿದೆ. ನಿನ್ನ ನಾಮ, ಕೀರ್ತಿ, ಗುಣ ಮತ್ತು ಲೀಲೆಗಳು ಈ ಭೌತಿಕ ಪ್ರಕೃತಿಯನ್ನು ಮೀರಿದವು. ಭೌತಿಕ ತ್ರಿಗುಣಗಳಿಂದ ಅವುಗಳಿಗೆ ಬಾಧೆಯಿಲ್ಲ. ಕಠಿಣ ತಪಸ್ಸನ್ನು ಮಾಡಿದವನು ಮತ್ತು ರಾಜಸ ತಾಮಸಗಳಂತಹ ಭೌತಿಕ ಗುಣಗಳ ಆಕ್ರಮಣದಿಂದ ಬಿಡುಗಡೆಯಾದವನು ನಿನ್ನ ನಿವಾಸಕ್ಕೆ ಬರಬಹುದು. ನೀನು ಈ ಭೌತಿಕ ಜಗತ್ತಿಗೆ ಬಂದಾಗ ಭೌತಿಕ ಪ್ರಕೃತಿಯ ಗುಣಗಳನ್ನು ಒಪ್ಪಿಕೊಳ್ಳುತ್ತೀಯೇ ಎಂದು ಭಾವಿಸುವವನು ತಪ್ಪು ಮಾಡುತ್ತಾನೆ. ಭೌತಿಕ ಗುಣಗಳ ಜಾಲವು ನಿನ್ನನ್ನು ಮುಟ್ಟಲಾರದು ಮತ್ತು ಈ ಜಗತ್ತಿನಲ್ಲಿದ್ದಾಗ ನಿಶ್ಚಯವಾಗಿಯೂ ನಿನಗೆ ಭೌತಿಕ ಪ್ರಕೃತಿಯ ನಿಯಮಗಳ ಬಂಧನವಿಲ್ಲ. ನನ್ನ ಪ್ರೀತಿಯ ಪ್ರಭುವೆ, ನೀನೇ ಈ ಬ್ರಹ್ಮಾಂಡದ ಮೂಲಪಿತೃ, ನೀನೇ ಈ ಬ್ರಹ್ಮಾಂಡದ ಪರಮಗುರು ಮತ್ತು ನೀನೇ ಎಲ್ಲದರ ಮೂಲ ಒಡೆಯ. ಅನಂತ ಕಾಲನಾಗಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಲು ನೀನು ಸಮರ್ಥನಾಗಿದ್ದೀಯೆ. ಈ ಭೌತಿಕ ಜಗತ್ತಿನಲ್ಲಿ ತಾವೇ ಪರಮಪ್ರಭುಗಳು ಎಂದು ಅಥವಾ ವಿಶ್ವದಲ್ಲಿ ತಾವೇ ಸ್ವತಂತ್ರರು ಎಂದು ಭಾವಿಸುವ ನನ್ನಂತಹ ಮೂರ್ಖರು ಬಹುಮಂದಿ ಇದ್ದಾರೆ. ನೀನು ಎಷ್ಟು ಕೃಪಾಳು ಎಂದರೆ ನೀನು ಅವರ ಅಪರಾಧಗಳಿಗೆ ಶಿಕ್ಷೆಯನ್ನು ನೀಡದೆ ಅವರ ಹುಸಿ ಪ್ರತಿಷ್ಠೆಯು ಅಡಗಿ ಅವರು ನೀನೇ ದೇವೋತ್ತಮ ಪರಮಪುರುಷ ಮತ್ತಾರೂ ಅಲ್ಲ ಎಂದು ತಿಳಿದುಕೊಳ್ಳಲು ಮಾರ್ಗಗಳನ್ನು ಸೃಷ್ಟಿ ಮಾಡುತ್ತೀಯೆ. ನನ್ನ ಪ್ರೀತಿಯ ಪ್ರಭುವೇ, ನೀನೇ ಪರಮಪಿತನು, ಪರಮಗುರುವು ಮತ್ತು ಪರಮ ಅರಸನು. ಆದ್ದರಿಂದ ಯಾವ ಜೀವಿಯ ನಡತೆಯಲ್ಲಿ ತಪ್ಪಾದರೂ ಅದನ್ನು ಶಿಕ್ಷಿಸುವ ಅಧಿಕಾರ ನಿನಗಿದೆ. ತಂದೆ, ಗುರು ಮತ್ತು ರಾಜ್ಯದ ಪರಮ ನಿರ್ವಾಹಕ ಅಧಿಕಾರಿಗಳು ತಮ್ಮ ಮಕ್ಕಳು, ತಮ್ಮ ಶಿಷ್ಯರು ಮತ್ತು ತಮ್ಮ ಪ್ರಜೆಗಳ ಹಿತಚಿಂತಕರು. ತಮ್ಮ ಆಶ್ರಿತರಿಗೆ ಶಿಕ್ಷೆ ಕೊಡುವ ಹಕ್ಕು ಹಿತಚಿಂತಕರಿಗೆ ಇದೆ. ನಿನ್ನ ಸಂಕಲ್ಪದಿಂದಲೇ ನೀನು ನಿನ್ನ ನಿರಂತರ ರೂಪವೈವಿಧ್ಯಗಳಲ್ಲಿ ಮಂಗಳಕರವಾಗಿ ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತೀಯೆ. ಭೌತಿಕ ಜಗತ್ತಿನಲ್ಲಿ ಸಮಾಜದ ಪರಮಾಧಿಕಾರದ ನಾಯಕರಾಗಲು ವಿವಿಧ ವರ್ಗಗಳ ಜೀವಿಗಳ ನಡುವೆ ಸದಾ ಸ್ಪರ್ಧೆ ಇರುತ್ತದೆ. ನಾಯಕತ್ವದ ಉನ್ನತ ಸ್ಥಾನಗಳನ್ನು ಪಡೆಯುವ ಪ್ರಯತ್ನದಲ್ಲಿ ವಿಫಲರಾದವರು ತಾವೇ ಪರಮಪುರುಷನಾದ ದೇವರು ಎಂದು ಹೇಳಿಕೊಳ್ಳುತ್ತಾರೆ. ನನ್ನಂತೆ ಇಂತಹ ಮೂರ್ಖರು ಜಗತ್ತಿನಲ್ಲಿ ಅನೇಕ ಮಂದಿ. ಆದರೆ ಕಾಲಕ್ರಮೇಣ ಅವರಿಗೆ ಬುದ್ಧಿ ಬಂದಾಗ ನಿನಗೆ ಶರಣಾಗತರಾಗುತ್ತಾರೆ ಮತ್ತು ನಿನ್ನ ಸೇವೆ ಮಾಡಿ ಯೋಗ್ಯ ರೀತಿಯಲ್ಲಿ ಕರ್ತವ್ಯನಿರತರಾಗುತ್ತಾರೆ. ನಿನ್ನ ವಿಷಯದಲ್ಲಿ ಅಸೂಯೆ ಪಡುವವರನ್ನು ಶಿಕ್ಷಿಸುವುದರಲ್ಲಿ ಇದೇ ನಿನ್ನ ಉದ್ದೇಶ. ಪ್ರೀತಿಯ ಪ್ರಭುವೇ, ನಿನ್ನ ಅಮಿತವಾದ ಶಕ್ತಿಯನ್ನು ಅರಿಯದೆ ನನ್ನ ಭೌತಿಕ ಶ್ರೀಮಂತಿಕೆಯಿಂದ ಹುಸಿಜಂಬಪಟ್ಟು ನಾನು ನಿನ್ನ ಚರಣಕಮಲಗಳಲ್ಲಿ ಮಹಾಪರಾಧ ಮಾಡಿದ್ದೇನೆ. ಪ್ರಭುವೇ, ನಾನು ಮೂರ್ಖರಲ್ಲಿ ಮೂರ್ಖ, ನನ್ನನ್ನು ಕ್ಷಮಿಸು. ನಾನು ಮತ್ತೆ ಮೂರ್ಖ ಕೆಲಸವನ್ನು ಮಾಡದಂತೆ ನನ್ನನ್ನು ಆಶೀರ್ವದಿಸು. ನನ್ನದು ಮಹಾಪರಾಧ, ಅದನ್ನು ಕ್ಷಮಿಸಲು ಸಾಧ್ಯವಿಲ್ಲ ಎಂದು ನಿನಗೆ ಎನಿಸಿದರೆ ನಾನು ನಿನ್ನ ನಿರಂತರ ಸೇವಕ ಎಂದು ಮನವಿ ಮಾಡಿಕೊಳ್ಳುತ್ತೇನೆ. ಈ ಜಗತ್ತಿನಲ್ಲಿ ನೀನು ಕಾಣಿಸಿಕೊಳ್ಳುವುದೇ ನಿನ್ನ ನಿರಂತರ ಸೇವಕರನ್ನು ರಕ್ಷಿಸಿ ಭೂಮಿಯ ಬದುಕಿಗೆ ಹೊರೆಯಾಗಲು ಅಗಾಧವಾದ ಸೈನಿಕ ಶಕ್ತಿಯನ್ನು ಉಳಿಸಿಕೊಂಡು ಬರುವ ರಾಕ್ಷಸರನ್ನು ನಾಶ ಮಾಡುವ ಉದ್ದೇಶದಿಂದ. ನಾನು ನಿನ್ನ ನಿರಂತರ ಸೇವಕನಾದ್ದರಿಂದ ನನ್ನನ್ನು ಕ್ಷಮಿಸು. ಪ್ರೀತಿಯ ಪ್ರಭುವೇ,
ನೀನು ದೇವೋತ್ತಮ ಪರಮಪುರುಷ, ಪರಮಪುರುಷನೂ ಪರಮಾತ್ಮನೂ ಆದ್ದರಿಂದ ಭಕ್ತಿಯಿಂದ ನಮಸ್ಕರಿಸುತ್ತೇನೆ. ನೀನು ವಸುದೇವನ ಮಗ ಮತ್ತು ನೀನು ಎಲ್ಲ ಪರಿಶುದ್ಧ ಮನಸ್ಸಿನ ಭಕ್ತರ ಪರಮಪ್ರಭುವಾದ ಕೃಷ್ಣ. ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವೀಕರಿಸು. ನೀನು ಪರಮಜ್ಞಾನದ ಸಾಕಾರ ಮೂರ್ತಿ. ನೀನು ಅಪೇಕ್ಷಿಸಿದಂತೆ ನಿನ್ನ ಯಾವುದಾದರೂ ಅನಂತ ರೂಪದಲ್ಲಿ ಯಾವ ಸ್ಥಳದಲ್ಲಾದರೂ ನೀನು ಕಾಣಿಸಿಕೊಳ್ಳಬಲ್ಲೆ. ನೀನು ಎಲ್ಲ ಸೃಷ್ಟಿಯ ಬೇರು, ಎಲ್ಲ ಜೀವಿಗಳ ಪರಮಾತ್ಮ. ನನ್ನ ಅಧಿಕ ಅಜ್ಞಾನದಿಂದ ನಾನು ಧಾರಾಕಾರವಾದ ಮಳೆಯನ್ನು ಆಲಿಕಲ್ಲಿನ ಮಾರುತವನ್ನು ಕಳುಹಿಸಿ ಬೃಂದಾವನದಲ್ಲಿ ವಿಪರೀತ ಕ್ಷೋಭೆಯನ್ನು ಉಂಟುಮಾಡಿದೆ. ನನ್ನನ್ನು ತೃಪ್ತಿಗೊಳಿಸಲು ನಡೆಯಬೇಕಾಗಿದ್ದ ಯಜ್ಞವನ್ನು ನೀನು ನಿಲ್ಲಿಸಿದ್ದರಿಂದ ನಾನು ಆ ರೀತಿಯಾಗಿ ಮಾಡಬೇಕಾಯಿತು. ಆದರೆ ನೀನು ನನ್ನ ಒಣ ಹೆಮ್ಮೆಯನ್ನೆಲ್ಲ ನಾಶ ಮಾಡಿ ನಿನ್ನ ಕೃಪೆಯನ್ನು ತೋರಿಸಿದ್ದೀಯೆ. ಆದ್ದರಿಂದ ನಾನು ನಿನ್ನ ಚರಣಕಮಲಗಳಲ್ಲಿ ಆಶ್ರಯ ಪಡೆಯುತ್ತೇನೆ. ಪ್ರೀತಿಯ ಪ್ರಭುವೇ, ನೀನು ಎಲ್ಲ ಜೀವಿಗಳ ಪರಮನಿಯಂತ್ರಕನು ಮಾತ್ರವಲ್ಲ, ಅವುಗಳ ಗುರುವೂ ಹೌದು. ಹೀಗೆ ಇಂದ್ರನು ಹೊಗಳಿದಾಗ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಮೋಹಕವಾಗಿ ಮಂದಸ್ಮಿತವನ್ನು ಬೀರುತ್ತಾ ಹೀಗೆಂದನು: ಪ್ರಿಯ ಇಂದ್ರನೇ, ನನ್ನ ನಿಷ್ಕಾರಣ ಕರುಣೆಯನ್ನು ತೋರಲು ಮತ್ತು ನಾನು ನಿನ್ನ ಶಾಶ್ವತ ಪ್ರಭು ಎನ್ನುವುದನ್ನು ನೆನಪು ಮಾಡಿಕೊಡಲು ಮಾತ್ರ ನಾನು ನಿನ್ನ ಯಜ್ಞವನ್ನು ನಿಲ್ಲಿಸಿದೆ. ನಾನು ನಿನ್ನ ಪ್ರಭು ಮಾತ್ರವಲ್ಲ, ಎಲ್ಲ ದೇವತೆಗಳಿಗೂ ಪ್ರಭು. ನಿನ್ನ ಎಲ್ಲ ಭೌತಿಕ ಶ್ರೀಮಂತಿಕೆಗೆ ಕಾರಣ ನನ್ನ ಕೃಪೆಯೇ ಎನ್ನುವುದನ್ನು ನೀನು ಸದಾ ನೆನಪಿನಲ್ಲಿ ಇಡಬೇಕು. ನಾನೇ ಪರಮಪ್ರಭು ಎನ್ನುವುದನ್ನು ಎಲ್ಲರೂ ಯಾವಾಗಲೂ ನೆನಪಿಡಬೇಕು. ನನಗಿಂತ ಶ್ರೇಷ್ಠನಾದವನು ಯಾರೂ ಇಲ್ಲ. ಆದ್ದರಿಂದ ನಾನು ಯಾರಿಗಾದರೂ ಕೃಪೆಯನ್ನು ತೋರಬಹುದು, ಯಾರಿಗಾದರೂ ಶಿಕ್ಷೆಯನ್ನು ಕೊಡಬಹುದು. ಯಾರಾದರೂ ಹುಸಿ ಅಹಂಕಾರಕ್ಕೆ ವಶನಾಗಿದ್ದನ್ನು ಕಂಡರೆ ನನ್ನ ನಿಷ್ಕಾರಣ ಕರುಣೆಯನ್ನು ತೋರಿಸಲು ಅವನ ಶ್ರೀಮಂತಿಕೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳುತ್ತೇನೆ. ಒಬ್ಬ ಶ್ರೀಮಂತನು ತನ್ನ ಆತ್ಮವನ್ನು ಶ್ರೀಕೃಷ್ಣನಿಗೆ ಶರಣು ಮಾಡಲು ನೆರವಾಗಲು ಶ್ರೀಕೃಷ್ಣನು ಕೆಲವೊಮ್ಮೆ ಅವನ ಎಲ್ಲ ಶ್ರೀಮಂತಿಕೆಯನ್ನು ತೆಗೆದುಹಾಕುತ್ತಾನೆ. ಇದು ಕೃಷ್ಣನ ವಿಶೇಷ ಕೃಪೆ. ಇಂದ್ರನಿಗೆ ಆದೇಶವನ್ನು ನೀಡಿದ ಮೇಲೆ ಶ್ರೀಕೃಷ್ಣನು ಅವನಿಗೆ ಸ್ವರ್ಗಲೋಕದಲ್ಲಿ ತನ್ನ ರಾಜ್ಯಕ್ಕೆ ಹಿಂದಿರುಗುವಂತೆ ಹೇಳಿದನು. ಇದಾದ ನಂತರ ಕೃಷ್ಣನನ್ನು ನೋಡಲು ಇಂದ್ರನ ಜೊತೆ ಬಂದ ಸುರಭಿಯು ಅವನಿಗೆ ತನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸಿ ಪೂಜೆ ಮಾಡಿತು. ಸುರಭಿಯು ಹೀಗೆ ಪ್ರಾರ್ಥನೆ ಮಾಡಿತು: ನನ್ನ ಪ್ರೀತಿಯ ಪ್ರಭು ಕೃಷ್ಣ, ಎಲ್ಲ ನಿಗೂಢ ಯೋಗಿಗಳಲ್ಲಿ ನೀನೇ ಅತ್ಯಂತ ಶಕ್ತಿಶಾಲಿಯು. ಏಕೆಂದರೆ ನೀನು ಇಡೀ ವಿಶ್ವದ ಆತ್ಮನು. ನಿನ್ನಿಂದಲೇ ಬ್ರಹ್ಮಾಂಡವು ಸೃಷ್ಟಿಯಾಗಿದೆ. ಆದ್ದರಿಂದಲೇ ಇಂದ್ರನು ವೃಂದಾವನದಲ್ಲಿರುವ ನನ್ನ ಸಂತತಿಯನ್ನು ನಾಶ ಮಾಡಲು ತನ್ನಿಂದಾದ ಎಲ್ಲ ಪ್ರಯತ್ನಗಳನ್ನು ಮಾಡಿದರೂ ಅವು ನಿನ್ನ ಆಶ್ರಯದಲ್ಲಿವೆ. ನೀನು ಅವುಗಳನ್ನು ಅಷ್ಟು ಚೆನ್ನಾಗಿ ರಕ್ಷಿಸಿದ್ದೀಯೆ. ನಮಗೆ ಬೇರಾವ ಪರಮಪ್ರಭುವೂ ತಿಳಿಯದು. ಸಕಲ ಬ್ರಹ್ಮಾಂಡದ ಪರಮಪಿತನು ನೀನು. ನಿನಗೆ ಹಾಲಿನಲ್ಲಿ ಅಭಿಷೇಕ ಮಾಡಲು ಅನುಮತಿಯನ್ನು ನೀಡು. ಓ ಪ್ರಭುವೇ, ಭೂಮಿಯಲ್ಲಿ ನಡೆಯುವ ಕಶ್ಮಲವಾದ ಚಟುವಟಿಕೆಗಳ ಭಾರವನ್ನು ಕಡಿಮೆ ಮಾಡಲು ನೀನು ಕಾಣಿಸಿಕೊಳ್ಳುತ್ತೀಯೆ. ಹೀಗೆ ಕೃಷ್ಣನಿಗೆ ಸುರಭಿಯು ಹಾಲಿನಲ್ಲಿ ಅಭಿಷೇಕ ಮಾಡಿತು. ಇಂದ್ರನ ವಾಹನವಾದ ಐರಾವತವು ದೇವಗಂಗೆಯಿಂದ ಅಭಿಷೇಕ ಮಾಡಿತು. ಇದಾದ ನಂತರ ಸ್ವರ್ಗದ ರಾಜನಾದ ಇಂದ್ರನು ಎಲ್ಲ ಸುರಭಿಗಳು, ದೇವತೆಗಳು ಮತ್ತು ಅವರ ತಾಯಿಯರೊಡನೆ ಕೃಷ್ಣನಿಗೆ ಗಂಗೆಯ ನೀರಿನಿಂದ ಮತ್ತು ಸುರಭಿಯ ಹಾಲಿನಿಂದ ಅಭಿಷೇಕ ಮಾಡಿ ಕೃಷ್ಣನನ್ನು ಪೂಜಿಸಿದರು. ಗೋವಿಂದನಾದ ಶ್ರೀಕೃಷ್ಣನಿಗೆ ಅವರೆಲ್ಲರ ವಿಷಯದಲ್ಲಿ ಸಂತೋಷವಾಯಿತು. ಗಂಧರ್ವಲೋಕ, ಪಿತೃಲೋಕ, ಸಿದ್ಧಲೋಕ ಮತ್ತು ಚಾರಣಲೋಕ ಎಲ್ಲ ಉನ್ನತ ಲೋಕಗಳ ನಿವಾಸಿಗಳು ಒಟ್ಟಾಗಿ ಸೇರಿ ಭಗವಂತನ ಪವಿತ್ರನಾಮದ ಸಂಕೀರ್ತನೆ ಮಾಡುತ್ತಾ ಅವನ ಮಹಿಮೆಗಳನ್ನು ಹಾಡಿದರು. ಒಂದೇ ಸಮನೆ ಆಕಾಶದಿಂದ ಶ್ರೀಕೃಷ್ಣನ ಮೇಲೆ ಪುಷ್ಪವೃಷ್ಟಿ ಮಾಡಿ ಅವನನ್ನು ಬಹುವಾಗಿ ಸಂತೋಷಪಡಿಸಿದರು. ಎಲ್ಲವೂ ಸೊಗಸಾಗಿ ಮತ್ತು ಸಂತೋಷವಾಗಿ ಕೊನೆಗೊಂಡಾಗ ಗೋವುಗಳು ಭೂಮಿಯ ಮೇಲೆ ತಮ್ಮ ಹಾಲಿನ ಪ್ರವಾಹವನ್ನೇ ಹರಿಸಿಬಿಟ್ಟವು. ನದಿಗಳು ನೀರು ಹರಿಸಲು ಪ್ರಾರಂಭಿಸಿ ಮರಗಳಿಗೆ ಪುಷ್ಟಿಯನ್ನು ನೀಡಿದವು. ಇದರಿಂದ ಬೇರೆ ಬೇರೆ ಬಣ್ಣಗಳ ಮತ್ತು ರುಚಿಗಳ ಹಣ್ಣು, ಹೂವುಗಳು ಸಿದ್ಧವಾದವು. ಮರಗಳಿಂದ ಜೇನುಹನಿಯು ತೊಟ್ಟಿಕ್ಕಲು ಪ್ರಾರಂಭವಾಯಿತು. ಬೆಟ್ಟಗಳು, ಪರ್ವತಗಳು ಶಕ್ತವಾದ ಗಿಡಮೂಲಿಕೆಗಳನ್ನು, ಬೆಲೆಬಾಳುವ ರತ್ನಗಳನ್ನು ಉತ್ಪಾದಿಸಲು ಪ್ರಾರಂಭಿಸಿದವು. ಶ್ರೀಕೃಷ್ಣನ ಸಾನ್ನಿಧ್ಯದಿಂದ ಎಲ್ಲವೂ ಸೊಗಸಾಗಿ ಆಯಿತು. ವೃಂದಾವನದ ಎಲ್ಲ ಗೋವುಗಳ ಪ್ರಭುವು, ಗೋವಿಂದನೆನ್ನುವ ಹೆಸರಿರುವವನು ಆದ ಶ್ರೀಕೃಷ್ಣನನ್ನು ಪ್ರಸನ್ನಗೊಳಿಸಿ ಅರಸ ಇಂದ್ರನು ತನ್ನ ರಾಜ್ಯವಾದ ಸ್ವರ್ಗಕ್ಕೆ ಹಿಂದಿರುಗಲು ಅಪ್ಪಣೆಯನ್ನು ಪಡೆದುಕೊಂಡನು. ಅವನು ಬ್ರಹ್ಮಾಂಡದ ಆಕಾಶದಲ್ಲಿ ಹೋಗುತ್ತಿದ್ದಾಗ ಎಲ್ಲ ಬಗೆಯ ದೇವತೆಗಳು ಅವನನ್ನು ದಾಟಿ ಹೋದರು. ಕೃಷ್ಣ ಪ್ರಜ್ಞೆಯು ಜಗತ್ತಿಗೆ ಹೇಗೆ ಉಪಕಾರ ಮಾಡಬಲ್ಲುದು ಎನ್ನುವುದಕ್ಕೆ ಈ ಮಹಾನ್ ಘಟನೆಯು ಸಮರ್ಥವಾದ ಉದಾಹರಣೆ. ಗೋವರ್ಧನ ಉತ್ಸವವು ಅಮಾವಾಸ್ಯೆಯ ದಿನ ನಡೆಯಿತು. ಇದಾದ ನಂತರ ಅರಸ ಇಂದ್ರನ ಆದೇಶದಂತೆ 7 ದಿನಗಳ ಕಾಲ ಮಳೆ ಸುರಿಯಿತು. ಶುಕ್ಲ ಪಕ್ಷದಲ್ಲಿ 9 ದಿನಗಳು ಮುಗಿದಿದ್ದವು. 10ನೆಯ ದಿನ ಅರಸ ಇಂದ್ರನು ಶ್ರೀಕೃಷ್ಣನ ಪೂಜೆ ಮಾಡಿದನು. ಇದಾದ ನಂತರ ಶುಕ್ಲ ಪಕ್ಷದ 11ನೆಯ ದಿನ ಎಂದರೆ ಏಕಾದಶಿಯ ದಿನ
ನಂದಮಹಾರಾಜನು ಇಡೀ ದಿನ ಉಪವಾಸ ಮಾಡಿ ದ್ವಾದಶಿಯ ದಿನ ಪ್ರಾತಃ ಕಾಲ ಬಹುಬೇಗನೆ ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಬಯಸಿದನು. ಶ್ರೀಕೃಷ್ಣನು ನಂದಮಹಾರಾಜನನ್ನು ವರುಣನ ಮುಷ್ಟಿಯಿಂದ ಪಾರು ಮಾಡಿದ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.